ತವರಿಗೆ ಆಗಮಿಸಿದ್ದಾರೆ ಬೂಖರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್. ಲಂಡನ್ನಲ್ಲಿ ಪ್ರಶಸ್ತಿ ಸ್ವೀಕಾರದ ಬಳಿಕ ಇದೀಗ ಬಾನು ಮುಷ್ತಾಕ್ ಅವರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಬಾನು ಮುಷ್ತಾಕ್ಗೆ ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಡೊಳ್ಳು ಕುಣಿತ, ಯಕ್ಷಗಾನದ ಮೂಲಕ ಅದ್ಧೂರಿಯಾಗಿ ಅವರನ್ನ ಸ್ವಾಗತಿಸಲಾಗಿದೆ. ಕುಟುಂಬಸ್ಥರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಅವರನ್ನ ಸ್ವಾಗತಿಸಿದೆ. ಇದೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ, ತವರಿಗೆ ಆಗಮಿಸಿದ್ದಾರೆ. ಬೂಖರ್ ಪ್ರಶಸ್ತಿ ವಿಜೇತೆಯಾಗಿರುವಂತಹ ಬಾನು ಮುಷ್ತಾಕ್ ಅವರು ತವರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಲಂಡನ್ನಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿದ ಬಳಿಕ ಬೆಂಗಳೂರಿಗೆ ಇದೀಗ ವಾಪಸ್ಸಾಗಿದ್ದಾರೆ. ದೊಡ್ಡ ಮಟ್ಟದ ಸಂಭ್ರಮಾಚರಣೆಯಲ್ಲಿ ಕಾಣಿಸ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತವನ್ನ ಅಲ್ಲಿ ಕೋರಲಾಯಿತು. ಡೊಳ್ಳು ಕುಣಿತ, ಯಕ್ಷಗಾನದ ಮೂಲಕ ಅದ್ಧೂರಿ ಸ್ವಾಗತವನ್ನ ಅಲ್ಲಿ ನೀಡಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ಅವರ ಕುಟುಂಬಸ್ಥರು, ಅವರ ಬೆಂಬಲಿಗರು, ಈಗಾಗಲೇ ಸಾಹಿತ್ಯ ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿದ್ರು. ಈಗ ಈ ಒಂದು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿ ಅವರು ಸ್ವೀಕಾರ ಮಾಡಿ ಬಂದಂತಹ ಸಂದರ್ಭದಲ್ಲಿ ಇದೀಗ ಎಲ್ಲರೂ ಅವರಿಗೆ ಒಂದು ಅದ್ಧೂರಿ ಸ್ವಾಗತವನ್ನ ಅಲ್ಲಿ ಕೊಟ್ಟಿರೋದು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಯಕ್ಷಗಾನ ಹಾಗೆಯೇ ಡೊಳ್ಳು ಕುಣಿತದ ಮೂಲಕ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ಈಗ ನಮ್ಮ ಜೊತೆಗೆ ಬೂಖರ್ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಮೇಡಮ್ ಇದ್ದಾರೆ. ಮೇಡಮ್, ಹೇಗೆ ಅನಿಸ್ತಾ ಇದೆ? ಅಂತಾರಾಷ್ಟ್ರೀಯ ಬೂಖರ್ ಪ್ರಶಸ್ತಿ ವಿಜೇತರಾಗಿರುವಂತಹ ಬಾನು ಮುಷ್ತಾಕ್ ಅವರು ಮಾತಾಡ್ತಿದ್ದಾರೆ, ನೋಡೋಣ. ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು, ಇದೇ ರೀತಿ ಸಂಭ್ರಮ ಆಯಿತು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಅದು ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರ್ಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯ್ತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ ನಮಗೆ. ನಾವು ವಿಡಿಯೋದಲ್ಲಿ ಈಗಾಗಲೇ ಹೇಳ್ತಾ ಇದ್ರು, ಬೂಖರ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಬಾನು ಮುಷ್ತಾಕ್ ಅವರು ಒಂದು ದೊಡ್ಡ ಮಟ್ಟದ ನನಗೆ ಅನುಭವ ಅಲ್ಲಿ ಬಹಳ ಖುಷಿಯಾಯಿತು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಬೂಖರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಅನುಭವವನ್ನ ಅವರು ಹಂಚಿಕೊಳ್ತಾ ಇದ್ದಾರೆ. ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವ ತರ ವಾತಾವರಣ ಇತ್ತು ಅಂತ ನಾವು ನೋಡಿದ್ವಿ, ನಿಮ್ಗೆ ನೋಡಕ್ಕಾಗ್ಲಿಲ್ಲ ನನಗೆ ಕರ್ನಾಟಕಕ್ಕೆ ಅಂತ. ನಿಮ್ಮ ನನಗೆ ಈಗಾಗಲೇ ಪ್ರಶಸ್ತಿಯನ್ನ ಸ್ವೀಕರಿಸಿದ ಬಳಿಕ ಪ್ರಶಸ್ತಿಯ ಪುರಸ್ಕೃತೆಯಾಗಿರುವಂತಹ ಸಾಹಿತಿ ಬಾನು ಮುಷ್ತಾಕ್ ಅವರು ತಮ್ಮ ತವರೂರಿಗೆ ಆಗಮಿಸಿದ್ದಾರೆ. ತವರೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಅದ್ಧೂರಿಯಾದಂತಹ ಅಲ್ಲಿ ಸ್ವಾಗತವನ್ನ ಕೋರಲಾಗಿದೆ. ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು, ಆ ಒಂದು ಅನುಭವವನ್ನೇ ನನಗೆ ಹಂಚಿಕೊಳ್ಳೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಅನುಭವವನ್ನ ಪಡ್ಕೊಂಡಿದ್ದೀವಿ ಅಂತ ಹೇಳಿ ಅಲ್ಲಿ ಬಾನು ಮುಷ್ತಾಕ್ ಹಾಗೇನೆ ದೀಪಾ ಭಾಸ್ತಿ ಇಬ್ರು ಕೂಡ ಅಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತದ್ದು. ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಅನುಭವದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ತಮಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ರು. ಅಲ್ಲೂ ಕೂಡ ನಾವು ಕನ್ನಡವನ್ನ ಅಲ್ಲಿ ಮೆರೆದ್ವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ನನ್ನ ಆಟೋಬಯೋಗ್ರಫಿಲಿ
ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ ಬಳಿಕ ಬೆಂಗಳೂರಿಗೆ ಅಂದ್ರೆ ತಮ್ಮ ತವರೂರಿಗೆ ಈಗ ಆಗಮಿಸಿದ್ದಾರೆ ಬಾನು ಮುಷ್ತಾಕ್ ಅವರು. ಕನ್ನಡ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿಯಾದಂತಹ ಸ್ವಾಗತವನ್ನ ನೀಡಲಾಗಿದೆ. ಅದರಲ್ಲೂ ಕೂಡ ಒಬ್ಬ ಕನ್ನಡದ ಸಾಹಿತಿ ಜೊತೆಗೆ ಈ ಒಂದು ಪುಸ್ತಕ ಅನುವಾದವನ್ನ ಪಡೆದುಕೊಂಡಂತಹ ಈ ಒಂದು ಪುಸ್ತಕ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಪಡೆದಿದ್ದು ಮಾತ್ರ ಅಲ್ಲ, ಬೂಕರ್ ಪ್ರಶಸ್ತಿಗೂ ಕೂಡ ಬಾನು ಮುಷ್ತಾಕ್ ಅವರು ಹಾಗೇನೆ ಅದರ ಅನುವಾದಕರಾಗಿರುವಂತಹ ದೀಪಾ ಭಾಸ್ತಿ ಅವರು ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರೋದು. ಲಂಡನ್ನಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ ಬಳಿಕ ಇದೀಗ ತಮ್ಮ ನೆಲಕ್ಕೆ ತವರು ನೆಲಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈಗ ಸ್ವಾಗತವನ್ನ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೀಡಲಾಗಿದೆ. ಅದ್ಧೂರಿಯಾಗಿ ಅವರನ್ನ ಬರಮಾಡಿಕೊಳ್ಳಲಾಗಿದೆ. ಎಲ್ಲರ ಪ್ರೀತಿಯನ್ನ ಕಂಡು ನಾನು ಮೂಕ ವಿಸ್ಮಿತಳಾಗಿದ್ದೇನೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಬಾನು ಮುಷ್ತಾಕ್ ಅವರು ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಈ ಒಂದು ಅನುಭವವನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಅನುಭವ ಆಗಿದೆ. ತುಂಬಾ ಖುಷಿಯಾಗಿದೆ ಈ ಪ್ರಶಸ್ತಿ ಸಂದಿರೋದು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಯಾವಾಗ ಈ ಒಂದು ಪ್ರಶಸ್ತಿ ಅನುವಾದ ಆಯ್ತು ಆಗಿನಿಂದ ಇಲ್ಲೇವರೆಗೂ ಕೂಡ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತಹ, ಪ್ರತಿ ದಿನವೂ ಕೂಡ ಈ ವಿಚಾರವನ್ನ ಸಂಭ್ರಮ ಪಡುವಂತಹ, ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿನಂದನೆಯ ಮಹಾಪೂರವನ್ನೇ ಹರಿಸ್ತಾ ಇರುವ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪ್ರಸಿದ್ಧ ಲೇಖಕಿ, ಸಂಸ್ಕೃತಿಯ ಚಿಂತಕಿ ಆಗಿರುವಂತಹ ಒಂದ್ ಕಡೆ ದೀಪಾ ಭಾಸ್ತಿ ಅವರು, ಹಾಗೇನೆ ಈಗಾಗಲೇ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಬಾನು ಮುಷ್ತಾಕ್ ಅವರು ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅವರ ಕುಟುಂಬಸ್ಥರಾಗಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಅಲ್ಲಿ ನೀಡಿದೆ.